ಏನು ನೀನು ಈ ಎಕ್ಸಾಮ ಸರಿಯಾಗಿ ಬರಿ ಹಂಗ ಗೊತ್ತಾಯ್ತಾ? ಪಾಸ್ ಆಗಬೇಕು. ಎಸ್ ಎಲ್ ಸಿಗೆ ಫೇಲ್ ಆದಂಗೆ ಫೇಲ್ ಆಗಬೇಡ. ಅವಾಗ ಒಂದು ವರ್ಷ ಹೋಯ್ತು, ತಿರ್ಗಿ ಆಮೇಲೆ ಅವಾಗ ಯಾವಾಗಲೂ ಚಿಕನ್ ಗುನ್ಯ ಬಂದು ಆವಾಗ ಎಕ್ಸಾಮ್ ಬರಿದಲ್ಲೇ ತಪ್ಪಿಸ್ಕೊಂಡು ಅವಾಗ ಒಂದು ವರ್ಷ ವ್ಯರ್ಥ ಮಾಡ್ಕೊಂಡೆ. 2 ವರ್ಷ ವೇಸ್ಟ್ ಆಯ್ತು. ನೀನು ಇಷ್ಟೊತ್ತಿಗೆ ಏನು ಡಿಗ್ರಿ ಓದಬೇಕಾಗಿತ್ತು. 2 ವರ್ಷ ಇದಾಗ್ತಿದ್ರೆ ಈಗಿನ ಬರಿತಾ ಇದ್ದೆ PUC-ನ. ಅಯ್ಯೋ ಅಮ್ಮ, ಯಾಕೆ ಈ ವಿಷಯ? ಯಾಕೆಂದ್ರೆ ನೀನು ಫೇಲ್ ಆಗಬೇಡ ಅಂತ ಹೇಳೋದು. ಆಯ್ತು ಬಿಡಮ್ಮ, ಫೇಲ್ ಆಗಲ್ಲ ನಾನೇನು. ಅಯ್ಯೋ ನೀನು ಯಾಕೆ ಹಂಗೆ ಆಡ್ತಾ ಇದ್ಯಾ? ಅಮ್ಮ ಈಗ ಏನಮ್ಮ ಮಾಡೋದು? ದೊಡ್ಡಮ್ಮ ಎಲ್ಲೋದ್ರು? ನಾನು ಕಾಲೇಜ್ ಫೀಸ್ ಕಟ್ಟಕ್ಕೆ ಅವರೇ ಬರ್ತೀನಿ ಅಂತ ಹೇಳ್ತಿದ್ರು. ಈಗ ಹೆಂಗಮ್ಮ ತಪ್ಪಿಸ್ಕೊಂಬೋದು? ಹೆಂಗೆ ಅಂದರೆ ನನಗೇನು ಗೊತ್ತು? ನೀನು ತಾನೇ ಸುಳ್ಳು ಹೇಳ್ದಾಳು. ನೀನೇ ಏನೋ ಒಂದು ಹೇಳು, ಸುಮ್ಮನಿರ್ಸು. ಕಾಲೇಜ್ ತಕ್ಕ ಬಂದರೆ ಅಷ್ಟೇನೆ. ಆಮೇಲೆ ಅಲ್ಲಿ ನಿಮ್ಮ ಟೀಚರ್ಗಳ್ತಾಗೆಲ್ಲನ ಬೈಸ್ತಾಳ ಅಯ್ಯಮ್ಮ. ನಿಮ್ಮ ದೊಡ್ಡಮ್ಮ ಎಲ್ಲರಿಗೂ ಹೇಳ್ಬತ್ತಾಳೆ. ಇವಳು ಸುಮ್ಮನೆ ಫೀಸ್ ಕೇಳ್ತಾಳೆ ಹಂಗೆ ಹಿಂಗೆ ಅಂತಾನ. ಅದಕ್ಕೆ ನೀನೇ ಏನೋ ಒಂದು ಹೇಳಿ ತಪ್ಪಿಸ್ಕ. ಏನು ಹೇಳೋದಮ್ಮ? ಫೀಸು ಈಗ ಇಲ್ಲ ಅಂತ ಹೇಳ ಅಥವಾ ಐತೆ ಅಂತ ಕರ್ಕೊಂಡೋದ್ರೆ ಅಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನಮ್ಮ ಮಾಡೋದೀಗ? ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲಮ್ಮ. ನೀನು ಏನಾದರೂ ಮಾಡ್ಕೊ. ನಿಮ್ಮ ದೊಡ್ಡಮ್ಮ ಎಲ್ಲೋ ಹೋಗವಳೆ ದುಡ್ಡಿಸ್ಕೊಂಬರಕ್ಕೆ ಅಂತಾನ. ಬಂದ ತಕ್ಷಣ ಹೋಗ ನಡಿ ಕಾಲೇಜ್ಗೆ ಅಂತಾಳೆ. ಏನು ಮಾಡ್ತೀಯ? ಮಾದೇವಿ, ಮಾದೇವಿ, ನಿನ್ನ ಮಗಳನ್ನ ಕಳ್ಸಮ್ಮ. ಬಾರೆ ಹೋಗೋಣ. ನಿಮ್ಮ ಕಾಲೇಜ್ಗೆ ಹೋಗಿ ಫೀಸ್ ಕಟ್ಟಿ ಬರ್ತೀನಿ ಬಾ. ಹಂಗೇನೆ ನಿಮ್ಮ ಟೀಚರ್ನ ಎಲ್ಲಾನು ಭೇಟಿ ಮಾಡ್ದಂಗೆ ಆಗುತ್ತೆ. ಮಾತಾಡ್ಸ್ಕೊಂಡು ಬರ್ತೀನಿ. ಅದು ಅಕ್ಕ ಲಕ್ಷ್ಮಕ್ಕಯ್ಯ, ಅದು ಈ ಫೀಸ ಹೇಳಿದ್ರಂತೆ ಕಾಲೇಜ್ನಾಗೆ. ಗೌರ್ಮೆಂಟ್ ಕಾಲೇಜ್ ಅಲ್ವಾ, ಅದಕ್ಕೆ ಗೌರ್ಮೆಂಟಿಂದನ ಫೀಸ ಕ್ಯಾನ್ಸಲ್ ಮಾಡ್ಯಾರಂತೆ. ಹೇಳಿದ್ರಂತೆ 3,000 ಕಟ್ಟಬೇಕು ಅಂತ. ಈಗೇನು ಸರ್ಕಾರದಿಂದನ ಕ್ಯಾನ್ಸಲ್ ಮಾಡ್ಸ್ಯಾರಂತೆ. ಬಡವರು ಮಕ್ಕಳು ಓದೋದು ಗೌರ್ಮೆಂಟ್ ಕಾಲೇಜ್ನಾಗೆ ಅಂತಾನೆ. ಏನು ಫೀಸು ಬೇಡವಂತೆ ಬಿಡು. ಹೌದಾ? ಅಯ್ಯೋ, ಮತ್ತೆ ಫೀಸ್ ಬೇಕು 3,000 ಹಂಗೆ ಹಿಂಗೆ ಅಂತ ಅಂತಿದ್ಲು. ಈಗ ನೋಡಿದ್ರೆ ಕ್ಯಾನ್ಸಲ್ ಮಾಡಿದ್ದಾಳೆ ಅಂತಾನೆ. ಯಾರು ಒಂದೇ ದಿವಸಕ್ಕೆ ಕ್ಯಾನ್ಸಲ್ ಮಾಡಿದ್ದೇನೆ ನಾನು? ನಡಿ ಹೋಗೋಣ. ಅದೇನು ಅಂತ ನಾನು ಕೇಳ್ತೀನಿ. ಅದಲ್ಲಿ ಅದ್ಯಾಕೆ ಫೀಸ್ ಮಾಡ್ತಾರೆ ಅವರು ಗೌರ್ಮೆಂಟ್ ಕಾಲೇಜ್ನವರು? ನಾನು ಕೇಳ್ಕೊಂಡೆ ಬರ್ತೀನಿ. ಕ್ಯಾನ್ಸಲ್ ಮಾಡಿದ್ರು ಪರವಾಗಿಲ್ಲ, ಬಾ ಹೋಗಿ ವಿಚಾರಿಸ್ತೀನಿ. ಗೌರ್ಮೆಂಟ್ ಕಾಲೇಜ್ ಅಂದಮೇಲೆ 3,000 ಯಾರು ಫೀಸ್ ಕೇಳ್ತಾರೆ? ನಾನು ಕಂಡಂಗೆ ಯಾವ ಕಾಲೇಜ್ನಾಗ ಅಷ್ಟು ತಕಮಲ್ಲ. ಅದ್ರಾಗೂ ಹೆಣ್ಮಕ್ಳಿಗಂದ್ರೆ ಫೀಸೇ ಇರಲ್ಲ, ಫ್ರೀ ಆಗಿರುತ್ತೆ. ಅಯ್ಯೋ ಈ ದೊಡ್ಡಮ್ಮ ಏನು ಹೇಳ್ತಾರಪ್ಪ. ಅಯ್ಯೋ ಇವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದಿರ್ಬೇಕಾ? ಅದಕ್ಕೆ ಈಗೆಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇವಮ್ಮ ಇನ್ನೂ ಗೊತ್ತಾಗಿಲ್ಲ. ಅನು ಅನು ನಡಿ ಹೋಗೋಣ. ಅಯ್ಯೋ ದೊಡ್ಡಮ್ಮ, ಅದು ಇವತ್ತು ಕಾಲೇಜು ರಜೆ ಐತೆ. ನಾಳೆ ಇರೋದು. ಆದರೆ ಫೀಸ್ ಏನು ಇಲ್ವಲ್ಲ. ಬಿಡಿ ಪರವಾಗಿಲ್ಲ, ನೀವೇನು ಬರಬೇಡಿ. ಸುಮ್ಮನೆ ಯಾಕೆ ಅಲ್ಲಿ ಬಂದು ನಿಮ್ಮ ಕೆಲಸ ಯಾಕೆ ಇದು ಮಾಡ್ತೀರಾ, ತೊಂದರೆ ತಾಂತೀರಾ ನಿಮ್ಮ ಕೆಲಸಕ್ಕೆ? ಪರವಾಗಿಲ್ಲ ಬಿಡಿ, ನಾನೇ ಕೇಳ್ತೀನಿ. ಹೌದಾ? ಸರಿ ಸರಿ. ಅಲ್ಲ ಕಣೆ ಅನು, ನಿನಗೆ ಎಷ್ಟು ವರ್ಷ ಇವಾಗ? ನಿನ್ನ ದೊಡ್ಡವಳು ಏನೋ ಅಂತ ಅನ್ಸುತ್ತೆ. ಫಸ್ಟ್ PUC ಅಂದರೆ ನಂಬಕ್ಕಾಗಲ್ಲ. ನಿನ್ನ ವಯಸ್ಸು ಎಷ್ಟು ಹೇಳು? ಗೊತ್ತು. ಅದು ಇವಳು ಅಲೇನೆ ಈಗ 19 ವರ್ಷ. ಯಾಕೆಂದರೆ SLC ಒಂದ್ಸಲ ಫೇಲ್ ಆಗಿದ್ಲು. ಆಮೇಲೆ ಒಂದ್ಸಲ ಏನೋ ಹುಷಾರಿಲ್ದಲೇ ಎಕ್ಸಾಮ್ ಬರಿದ್ದಲೇ ಮನೆಯಾಗಿದ್ಲು. ಹಂಗಾಗಿ 2 ವರ್ಷ ಹಿಂದೆ ಉಳ್ಕೊಂತೀಳ್ದು ಓದೋದು. ಅಷ್ಟೇ ಕಣೆ ಲಕ್ಷ್ಮಕ್ಕಯ್ಯ. ಹೌದಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಹಂಗಾದ್ರೆ ಸರಿ ಸರಿ. ಮಾದೇವಿ, ಪಾರ್ವತಿ, ಪಾರ್ವತಿ ಈಗ ಬಂದೇನೆ. ಚೆನ್ನಾಗಿದೀಯಾ? ನಾನು ನಿನ್ನ ಮಾತಾಡ್ಸಕ್ ಬರ್ಲಿಲ್ಲ. ನಮ್ಮ ಅಣ್ಣ ನೆಂಟಿ ನಮ್ಮ ಅತ್ತಿಗೆ ಮಾದೇವಿನ ಮಾತಾಡ್ಸಕ್ ಬಂದಿದ್ದು. ನಾನು ನಿಮ್ಮ ಅತ್ತಿಗೆನೆ ಕಣೆ. ಅತ್ತಿಗೆ ಅಂತ ಬಾಯಿ ಮಾತಾಗಿ ಹೇಳಿದ್ರೆ ಸಾಲಲ್ಲ, ನಡ್ಕೋಬೇಕು ಅದೇ ತರ. ಪಾರ್ವತಿ ಚೆನ್ನಾಗಿದ್ದೀಯೇನೆ? ನಿನ್ ಮಗ ಹೆಂಗಿದ್ದಾನೆ? ಅವನು ಚೆನ್ನಾಗಿದ್ದಾನೆ ಮಾದೇವಿ. ನೀನ್ ನೋಡಿ ಎಷ್ಟೊಂದು ದಿನ ಆಯ್ತು. ಹೌದು ಕಣೆ ಪಾರ್ವತಿ, ಏನು ಮಾಡೋದು? ಅವಾಗೇನು ಪರಿಸ್ಥಿತಿ ಹಂಗಿತ್ತು. ನಾನು ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರಿದೆ. ಆದರೆ ಈಗ ಬರಬೇಕು ಅಂತ ಅನ್ನಿಸ್ತು, ಎಲ್ಲರ ಜೊತೆ ಇರಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟೆ ಸೀದಾನ. ನಿನಗೆ ಯಾರು ಹೇಳಿರು? ನನಗೆ ನಮ್ಮಮ್ಮಯ್ಯ ಫೋನ್ ಮಾಡಿತ್ತು. ಹಿಂಗೆ ಮಾದೇವಿ ಬಂದೇವಳೆ ನಿಮ್ಮ 2ನೇ ಅತ್ತಿಗೆ ಮಕ್ಕಳನ್ನ ಕರ್ಕೊಂಡು ಅಲ್ಲೇನೆ 1 ವಾರ ಆಯಿತು ಅಂತ ಹೇಳ್ತಾ ನೆನ್ನೆ ಫೋನ್ ಮಾಡಿತ್ತು. ಅದಕ್ಕೆ ಒಡಲೇ ಬಂದೆ. ಅನು ಚೆನ್ನಾಗಿದೆಯೇನೆ? ಎಷ್ಟೊಂದು ದಿನ ಆಯ್ತು ನೀನು ನೋಡಿ. ಇಷ್ಟಿದ್ದೆ ಅವಾಗ, ಇವಾಗ ನೋಡಿ ಎಷ್ಟು ದೊಡ್ಡಳಾಗಿದ್ಯಾ. ಏನು ಓದ್ತಾ ಇದೆಯೇ? ಅತ್ತೆ, ಅದು ನಾನು PUC ಓದ್ತಾ ಇದ್ದೀನಿ. PUCನ? ಅಷ್ಟು ಇನ್ನೂ ನಿನಗೆ 17 ವರ್ಷನಾ? ಅಯ್ಯೋ, ಅದು ಇವಳಿಗೆ ಏನೋ
ತೊಂದರೆ ಆಗಿ 2 ವರ್ಷಕ್ಕೆ ಹೋಗಿರ್ಲಿಲ್ಲ, ಹಂಗಾಗಿ ಇನ್ನು PUC. ಹೌದಾ? ಅಂದ್ರೆ ಆಲೇನೆ ಮದುವೆ ವಯಸ್ಸು ಆಗೈತೆ ಏನು? 19 ವರ್ಷ ಆಗಿರ್ಬೇಕಲ್ವೇ ಇವಳಿಗೆ? ಆಗೈತಿ. ಹೌದಾ, ಒಳ್ಳೇದಾಯ್ತಲ್ಲ ಬಿಡು. ನಾನು ಆ ಲಾವಣ್ಯನ ಮದುವೆ ಮಾಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಇವಳಿದಾಳಲ್ಲ ಇವಳು ಲಸ್ಮ ಕಂಬಳು, ಉಪಾಯ ಮಾಡಿ ಯಾವನ ಜೊತೆನೋ ಓಡೋಗಕ್ ಬಿಟ್ಲು. ನನಗೆ ಅವತ್ತಿಂದ ಈ ಮನೆಗೆ ಬರಕ್ಕೆ ಇಷ್ಟ ಆಗಿರ್ಲಿಲ್ಲ. ಇವತ್ತು ಹೆಂಗೋ ನೀನು ಬಂದಿದ್ಯಾ, ನಿನ್ ಮಕ್ಳು ಬಂದಿದ್ದಾರೆ ಅಂತ ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಅಷ್ಟೇ ಕಣೆ ಮಾದೇವಿ. ನಾವಿಬ್ರು ಫ್ರೆಂಡ್ಗಳ ತರ ಇದ್ದೀವಿ ಅಲ್ವಾ ಅವತ್ತಿಂದನ. ಪಾರ್ವತಿ, ಏನ್ ಮಾಡೋದು, ನನಗೂ ಕಷ್ಟ. ನಿಮ್ಮ ಅಣ್ಣಯ್ಯ ಹೋದ್ಮೇಲೆ ನನಗೆ ಯಾಕೋ ಇಲ್ಲಿರಕ್ಕೆ ಇಷ್ಟ ಆಗ್ಲಿಲ್ಲ. ಎಲ್ಲದಕ್ಕೂ ಕಾರಣ ಏನು ಅಂತ ನಿನಗೂ ಗೊತ್ತು. ಗೊತ್ತು ಬಿಡು ಯಾರ ಕಾರಣ ಅಂತಾನ. ಇವಳೇ ತಾನೆ, ಇವಳಿಂದಾನೆ ನೀನು ಅವತ್ತು ಮನೆ ಬಿಟ್ಟು ಹೋಗಿದ್ದು. ನಮ್ಮಮ್ಮನ ಕೊಟ್ಟು ಜಗಳ ಮಾಡ್ಕೊಂಡು ಎಲ್ಲರ ಮುಂದೆನೂ ಒಳ್ಳೆಯವಳ ತರ ಪೋಸ್ ಕೊಡ್ತಾಳೆ, ಆಮೇಲೆ ಕಿತಾಪತಿ ನಡೆಸ್ತಾಳೆ ಒಳಗೇನೆ. ಬಿಡು, ಅವಳ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿಮ್ಗೋಸ್ಕರ ನಾನು ಬಂದಿರೋದಿಲ್ಲಿ. ಅವನು ನಿಮ್ ಪಾರ್ವತಿ ಅತ್ತೆ ಕಣೆ. ಯಾಕೆ ಗುರ್ ಸಿಗ್ಲಿಲ್ವಾ? ಗುರ್ ಸಿಕ್ತಮ್ಮ. ಅತ್ತೆ ಚೆನ್ನಾಗಿದ್ದೀರಾ? ಕಣೆ ಅನು ಚೆನ್ನಾಗಿದ್ದೀನಿ. ನೀನ್ ಎಷ್ಟು ದೊಡ್ಡಳಾಗ್ಬಿಟ್ಟಿದ್ಯಾ, ಮದ್ವೆ ವಯಸ್ಸಿಗೆ ಬಂದಿದ್ಯಾ ನೋಡು. ಬರೀ ಒಳಗೆ ಹೋಗನ್ ಬರ್ರಿ. ಅಮ್ಮ ಎಲ್ಲೋಯ್ತು? ಅಜ್ಜಿ ಎಲ್ಲ ಹೋಗೈತೆ, ಬರ್ತಾರೆ. ಮಾದೇವಿ ಬಾ ಒಳಕ್ ಹೋಗೋಣ. ಅಮ್ಮ ಇನ್ನು ನೀನು ಚೆನ್ನಾಗಿದ್ದೀರಾ ತಾನೆ? ನಾವು ಚೆನ್ನಾಗಿರ್ತೀವಿ ಅಂದ್ರೂ ನಿಮ್ ದೊಡ್ಡದಕ್ಕೆ ಬಿಡ್ಬೇಕಲ್ಲಮ್ಮ, ಅದು ಇದು ಅಂತ ಹೇಳಿ ಏನೇನೋ ಕಿತಾಪತಿ ಮಾಡ್ತಾಳೆ. ನನ್ನ ಮಕ್ಕಳು ಏನೋ ತಂದೆ ಇಲ್ದಿರೋ ಮಕ್ಕಳು ಅಂತ ದೊಡ್ಡಪ್ಪನ ಹತ್ರ ಏನೋ ಗೀಸು ಅಂತ ಹೇಳಿ ದುಡ್ಡು ಇಸ್ಕೊಂಬಕ್ ಹೋದ್ರೆ ಏನೇನೋ ಹೇಳಿ ಎಲ್ಲ ಕೆಡಿಸ್ಬಿಟ್ಲು. ಆದರೆ ಏನು ಮಾಡೋದು, ನಾವು ಜೋರಾಗಿ ಮಾತಾಡಂಗೂ ಇಲ್ಲ, ಯಾಕಂದರೆ ನಮ್ಮ ಸಪೋರ್ಟಿಗೆ ಯಾರೂ ಇಲ್ವಲ್ಲ, ನಿಮ್ಮ ಅಣ್ಣ ಇಲ್ವಲ್ಲ, ಅದಕ್ಕೇನೆ ಸುಮ್ಮನಾಗಿದ್ದೀವಿ. ಏನು ಮಾಡೋದು ಹೇಳು? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನಾನು ಇದ್ದೀನಲ್ಲ, ನಮ್ಮಮ್ಮ ನಿಮ್ಮ ಕಡೆಗೆ ಸಪೋರ್ಟ್ ಮಾಡ್ತೈತೆ ತಾನೇ? ನಿಮ್ಮ ಅಮ್ಮ ಏನೋ ಸಪೋರ್ಟ್ ಮಾಡುತ್ತೆ, ಆದರೆ ಅದಕ್ಕೆ ಕಲ್ಲು ಹಾಕಕ್ಕೆ ಕೆಲವರು ಕಾಯ್ತಾ ಇರ್ತಾರಲ್ಲ. ನಿಮ್ಮ ಅಣ್ಣನೂ ಅಷ್ಟೇ ಮಾವ, ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಮಕ್ಕಳನ್ನ ಅವ್ರ ಮಕ್ಕಳು ಥರ ನೋಡ್ಕೊತಾರೆ. ಆದರೆ ಅದಕ್ಕೆಲ್ಲದಕ್ಕೂ ನಿಮ್ಮ ದೊಡ್ಡದಕ್ಕೆ ಬಿಡಬೇಕಲ್ಲಮ್ಮ. ನಾವಿಲ್ಲಿ ಆಸ್ತಿಗೋಸ್ಕರನೇ ಬಂದಿದ್ದೀವೇನೋ ಅಂತ ಅನ್ಕೊಂಡ್ಬಿಟ್ಟವಳೆ. ಫಸ್ಟಿಗೆ ಬಂದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಲು, ಆದರೆ ಯಾಕೋ ಇತ್ತೀಚೆಗೆ ಒಂಥರ ಅನುಮಾನದಿಂದನೇ ನೋಡ್ತಾಳೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಹೌದಾ? ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಇನ್ಮೇಲೆ ಬಂದಿದೆಯಲ್ಲ, ನಮ್ಮಮ್ಮಗೆ ನಾನು ಹೇಳ್ತೀನಿ, ನಿನ್ನ ಮಕ್ಕಳನ್ನು ಈ ಮನೆಗೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊ ಅಂತಾನ. ನೀನೇನು ಚಿಂತೆ ಮಾಡಬೇಡ, ನಡಿ ಒಳಿಕೆ. ಹೌದಾ? ಹೆಂಗೋ ಬಿಡಮ್ಮ, ನಮಗೆ ನೀವಾದರೂ ಇದ್ದೀರಲ್ಲ. ನಮ್ಮ ತವ್ರ ಮನೆಯವರು ಇಷ್ಟು ದಿನ ಇಟ್ಕೊಂಡು ಇವಾಗ ಅದು ಇದು ಅಂತ ಬೈದರು. ಅದಕ್ಕೆ ಸಿಟ್ಟು ಬಂದು ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಬಂದೆ. ಇಲ್ಲೂ ಯಾರೂ ಇಲ್ಲ ಅಲ್ವಾ? ಲಾವಣ್ಯ ಬೇರೆ ಯಾರನ್ನೋ ಓಡಿಸ್ಕೊಂಡು ಹೋಗಿ ಮದುವೆ ಆದ್ಲಂತೆ. ಪಾಪ ಇಲ್ಲಿ ನಮ್ಮ ಅತ್ತೆ ಒಂಟಿಯಾಗಿರುತ್ತೆ, ಮೊಮ್ಮಕ್ಕಳಿಲ್ಲದೆ ಬೇಜಾರಾಗುತ್ತೆ, ಮನೆ ಒಂಥರ ಬಿಂಜಂದಂಗೆ ಆಗುತ್ತೆ, ವಾರಸ್ದಾರ ಇಲ್ದಂಗೆ ಆಗುತ್ತೆ ಅಂತ ನಾನು ಬಂದರೆ ನೋಡು ನಿಮ್ಮ ದೊಡ್ಡದಕ್ಕೇನ ಏನೋ ಒಂಥರ ಅನುಮಾನದಿಂದನೇ ನೋಡ್ತಾಳೆ. ನನಗೆ ಏನೇನು ಮಾಡೋದು, ಸುಮ್ಮನೆ ಆಗ್ತೀನಿ ಬೈಸ್ಕೊಂಡು. ಯಾಕಂದರೆ ನಮ್ಗೆ ಯಾರು ಸಪೋರ್ಟು ಇಲ್ವಲ್ಲ ಮಾತಾಡೋಕ್ಕೆ. ಮೇಲೆ ನೀನೇನು ಚಿಂತೆ ಮಾಡಬೇಡ, ನಾನು ಬಂದಿದ್ದೀನಿ. ನಮ್ಮ ಅಮ್ಮ ನಿನ್ನ ಕಡಿಕೇನೆ. ಅವಳು ಕಂಡ್ರೇನೆ ಆಗಲ್ಲ, ಯಾಕೆಂದರೆ ಆ ಲಾವಣ್ಯನ ಓಡೋಗಿ ಮದುವೆ ಆಗ ಮಾಡಿದ್ದೆ ಅವಳು ಅಲಸ್ಮಕ್ಕ. ನಮ್ಮ ಅಮ್ಮಗೆ ಯಾವತ್ತಿಂದನ ಸಿಟ್ಟಿತ್ತು, ಆದರೆ ಅದು ಇದು ತಲೆ ಕೆಡಿಸಿ ಆ ಲಾವಣ್ಯನು ಇಲ್ಲಿಗೆ ಬರಂಗ್ ಮಾಡ್ಕೊಂಡ್ಲು. ಇವಳು ಅಲ್ಲಿಗೆ ಹೋಗಂಗ್ ಮಾಡಿದ್ಲು. ಅಲ್ಲಿನ ಅವಳು ಜೈಲಿಗೂ ಕಳಿಸಿದ್ಲು. ಯಾರನ್ನ ಅವಳು ನಾದ್ನೀನೋ ಯಾರನ್ನ ಆ ಲಾವಣ್ಯ. ಅವಳೇನು ಸಾಮಾನ್ಯ ಇದ್ದಳಲ್ಲ, ದೊಡ್ಡ ಸಾವುಕಾರರು ಮನೇನೆ ಹಿಡ್ದೇವಳೆ ಅವಳು. ಪಾರ್ವತಿ ಚೆನ್ನಾಗಿದ್ಯಾನಮ್ಮ? ಯಾವಾಗ ಬಂದೆ? ನಡಿ ಒಳಗೆ, ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಏನಿಲ್ಲಮ್ಮ, ಮಾದೇವಿ ಪಾಪ ಕಷ್ಟ ಹೇಳ್ಕಂತ ಇದ್ಲು. ಎಷ್ಟು ಕಷ್ಟ ಆಯ್ತು ಇಷ್ಟು ವರ್ಷ, ಮತ್ತು ಅವ್ರ ಮನೇಲಿ ಎಷ್ಟು ಕಷ್ಟ ಅನುಭವಿಸ್ತೆ. ಈಗ ಇಲ್ಲಿ ಬಂದಿದ್ದೀನಿ. ಇಲ್ಲೂ ಕೆಲವರೆಲ್ಲ ಅನುಮಾನ ಪಡ್ತಾರೆ, ಹಂಗೆ ಹಿಂಗೆ ಅಂತ ನಾ ಕಷ್ಟ ಹೇಳ್ಕೊಂತಿದ್ಲು, ಕೇಳ್ಕೊಂಡು ನಿಂತಿದ್ದೆ ಅಷ್ಟೇನೆ. ಅಮ್ಮ, ಇನ್ಮೇಲೆ ನೀನು ಈ ಮಾದೇವಿನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು. ಹಂಗ ಆಯ್ತು ಕಣೆ, ನೋಡ್ಕೊಂತೀನಿ. ನಡಿ ಒಳಿಕೆ ಮಾದೇವಿ, ನಡಿ. ಅನು ನಡಿ. ಪಾರ್ವತಿ ನಡಿ, ಕುಕ್ಕ ನಡಿ. ಊಟ ಮಾಡು. ಅಯ್ಯೋ, ನಿಮ್ಮನ್ನೆಲ್ಲ ನೋಡಿ ನನಗೆ ಊಟ ಮಾಡಿದಷ್ಟೇ ಸಂತೋಷ ಆಯ್ತು. ಲಸ್ಮಕ್ಕ ಇದ್ದಾಳ ಮನೆಯಾಗೆ, ಅವಳಿಗೆ ಹೇಳ್ತೀನಿ ಕಾಪಿ ಕಾಸ್ಕೊ ಬರಕ್ಕೆ. ಅತ್ತೆ, ಲಸ್ಮಕ್ಕಗೆ ಯಾಕೆ ಹೇಳ್ತೀಯ? ನಾನೇ ಮಾಡ್ಕೊಂಬತ್ತೀನಿ ಬಿಡು. ಮಾದೇವಿ, ನೀನು ಕುಕ್ಕ ಅವಳೆಲ್ಲ ಮಾಡ್ಕೊಂಬರ್ಲಿ. ಇನ್ನೇನು ಯಾನು ಕೆಲಸ ಇಲ್ಲ, ಏನೂ ಇಲ್ಲ. ಮಕ್ಕಳು ಅಂತಾನು ಒಬ್ಳೆ ಹೆಣ್ಣು ಹಡ್ದಿದ್ಲು, ಅವಳು ಯಾವನ್ನ ಓಡಿಸ್ಕೊಂಡು ಹೋಗಿ ಮದ್ವೆ ಆದ್ಲು. ಈಗ ಗಂಡಿಲ್ಲ, ಏನಿಲ್ಲ, ಮನೆಗೆ ದಿಕ್ಕು ದೆಸೆ ಇಲ್ದಂಗೆ ಆಗೈತಿ. ಹೆಂಗೋ ನಿನ್ ಮಗ ಎಲ್ಲಿ ಕಿರಣ?
ಆ ಕಿರಣನ ಅವನ್ನ ಅವ್ರ ದೊಡ್ಡಪ್ಪ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗೈತಿ. ಅವನು ಕೆಲಸ ಇಲ್ಲದೆ ಓಡಾಡ್ತಿದ್ದ, ಅದಕ್ಕೆ ಒಂದು ಕೆಲಸ ಕೊಡಿಸ್ತೀನಿ ಬಾ ನಮ್ಮ ಪರಿಚಯ ಇರೋರ ಹತ್ರ ಹೇಳಿ ಅಂತ ಕರ್ಕೊಂಡು ಹೋಗೈತೆ. ನೋಡೋಣ ಏನು ಕೆಲಸ ಕೊಡಿಸುತ್ತೋ ಏನು. ಕೂಕ ಅತ್ತೆ ಕೂಕಳ್ರಿ, ನಾನೇ ಕಾಪಿ ಕಾಸ್ಕೊಬತ್ತೀನಿ. ಲಸ್ಮಕ್ಕಾಗೆ ಏನೋ ಪಾಪ ಮನೆ ಕಂಡೈತೋ ಏನೋ. ಅಮ್ಮ, ಅವನು ಈಗ ಮದುವೆ ವಯಸ್ಸಿಗೆ ಬಂದವಳೆ. ನಮ್ಮ ಲೋಕಿಗೆ ಒಳ್ಳೆ ಮ್ಯಾಚಿಂಗ್ ಆಗ್ತಾಳೆ ಅಲ್ವೇ? ಇನ್ನ ಚಿಕ್ಕ ವಯಸ್ಸು ಕಣಿ ಅವಳದು. ಅಯ್ಯೋ ಅಮ್ಮ, ಅವಳಗಾಲೇನೆ 19 ನಡೀತೈತಂತೆ. ಇನ್ನೇ ಒಂದು ಹೋದ್ರೆ ಇನ್ನ ಸ್ವಲ್ಪ 6 ತಿಂಗಳು ಹೋದ್ರೆ 20 ವರ್ಷಕ್ಕೆ ಬೀಳುತ್ತೆ. ಎಂತ ಚಿಕ್ಕ ವಯಸ್ಸು ಅವಳು, ಹಂಗೆ ಕಾಣ್ತಾಳೆ ಅಷ್ಟೇನೆ. ಇವರೇನಪ್ಪ ಬತ್ತಿದಂಗೆ ಇವತ್ತೇ ನನ್ನ ಮದುವೆ ವಿಷಯ ಮಾತಾಡ್ತಾ ಇದ್ದಾರೆ. ನಾನು ಮದುವೆ ವಿಷಯ ಮಾತಾಡಕ್ಕೆ ಇವ್ರು ಯಾರು? ನಾನಂತೂ ಒಪ್ಪಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.